ಬೇಕಾಗಿರೋ ಐಸ್ ಕ್ರೀಮು ರೆಡಿಯಾಗಿದೆ ನೋಡಿ. ಟೇಸ್ಟ್ ಮಾತ್ರ ನೋಡಿ, ಐಸ್ ಕ್ರೀಮ್ ಸೇಮ್ ಫ್ಲೇವರು ಸ್ಟ್ರಕ್ಚರು ಎಲ್ಲ ಚೆನ್ನಾಗಿದೆ. ನೀವೆಲ್ಲರೂ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೋಡಿ. ನಿಮಗೆ ಐಸ್ ಕ್ರೀಮ್ ಫೀಲೇ ಬರುತ್ತೆ ನೋಡಿ. ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು 3 ವರ್ಷದಿಂದ ಮನೇಲಿ ಯಾವ ರೀತಿ ಐಸ್ ಕ್ರೀಮ್ ಮಾಡೋಣ ನೋಡಿ. ಅದಕ್ಕೆ ಬೇಕಾಗಿರೋದು ಅರ್ಧ ಲೀಟ್ರ್ ಹಾಲು, ಆಮೇಲಿಂದ ಹಾಲು ಪೌಡರು, ಕಸ್ಟರ್ಡ್ ಪೌಡ್ರು ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ಮತ್ತು 1-2 ಸ್ಪೂನ್ ಶುಗರು ನೋಡಿ. ಹಾಲು ಕಾದು ಅರ್ಧ ಭಾಗ ಆಗಿದೆ. ಇವಾಗ ನಾವು ಇದಕ್ಕೆ 3 ಸ್ಪೂನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲಿಂದ ಇದಕ್ಕೆ ನಾನು ಕಸ್ಟರ್ಡ್ ಪೌಡ್ರನ್ನ ಫಸ್ಟೇ ಹಾಲಲ್ಲಿ ಸ್ವಲ್ಪ 1 ಸ್ಪೂನ್ ತಗೊಂಡು ಕಲಸಿಟ್ಟಿದ್ದೀನಿ. ಅದು ಫ್ಲೇವರ್ಗೋಸ್ಕರ, ನಿಮಗೆ ಬೇಡ ಅಂದರೆ 2 ಯೂಸ್ ಮಾಡ್ಬೋದು. ಬಟ್ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಮತ್ತೆ ಆಫ್ ಮಾಡಿ. ಆಮೇಲಿಂದ ನಾನು ಹಾಲು ಪೌಡ್ರನ್ನ ಸ್ವಲ್ಪ ಹಾಲು ಹಾಕಿ, ತಣ್ಣಗಿರೋ ಹಾಲು ಹಾಕಿ ಕ್ರೀಮಿ ಥರ ಮಾಡ್ಕೊಂಡಿದ್ದೀನಿ. 2 ಸ್ಪೂನು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಆಡಿಸ್ತಾನೆ ಇರಬೇಕು, ಗಂಟಾಗದೇ ಇರೋ ಥರ. ಆಮೇಲಿಂದ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು. ಈಗ ನೋಡಿ ಈ ಥರ ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ನಮಗೆ ಕಂಟೆಂಟ್ ಬಂದಿದೆ, ನಿಮಗೆ ಕಾಣಿಸ್ತಾ ಇದೆಯಾ? ಟಚ್ ಬರಬೇಕು, ನೊರೆ ಆಗಿ. ಇವಾಗ ನಮಗೆ ಐಸ್ ಕ್ರೀಮ್ಗೆ ರೆಡಿಯಾಗಿದೆ. ಇವಾಗ ಇದನ್ನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಮಗೆ ಐಸ್ ಕ್ರೀಮ್ ರೆಡಿಯಾಗಿದೆ ಅಂದರೆ ನೋಡಿ, ಈ ಥರ ಸ್ಟ್ರಕ್ಚರ್ ಬರುತ್ತೆ. ಆಮೇಲಿಂದ ನನ್ನ ಹತ್ರ ಸಿಲ್ವರ್ ಪೇಪರ್ ಇಲ್ಲ, ಬಟ್ ಪ್ಲಾಸ್ಟಿಕ್ ಕವರ್ ಇದೆ. ಇದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ 3 ಅವರ್ಸ್ ಫ್ರಿಜ್ಜಲ್ಲಿ 5 ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕು.